ವೆಲ್ಕಮ್ ಬ್ಯಾಕ್ ಟು ಸಮಯ ಸವಿರುಚಿ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ಏನು ಅಂತಂದರೆ ಫೂಲ್ ಮಕಾನ. ಫೂಲ್ ಮಕಾನ ಅಂತಂದರೆ ಇದು ತಾವರೆ ಹೂವಿನ ಬೀಜ. ಇದರಲ್ಲಿ ತುಂಬಾ ಪೋಷಕಾಂಶಗಳು ಇದೆ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿ ಮೇನ್ ಥಿಂಗ್ ಬಿ ಪಿಯನ್ನು ತುಂಬಾ ಕಂಟ್ರೋಲಲ್ಲಿ ಇಡುತ್ತಂತೆ. ಇದನ್ನು ತಿನ್ನೋದ್ರಿಂದ ಬಿ ಪಿ ಇಲ್ಲದೆ ಇರೋರಿಗೆ ಬಿ ಪಿ ಬರದೇ ಇರೋ ಹಾಗೆ ತಡೆಯುತ್ತೆ. ಹಾಗೆ ಬಿ ಪಿ ಇರೋರು ಬಿ ಪಿನ ಕಂಟ್ರೋಲಲ್ಲಿ ಇಡುತ್ತೆ. ಬಿ ಪಿ ಅಂದರೆ ಏನಂತ ಅಂದರೆ ಬಿ ಪಿ ಅದಕ್ಕೆ ರಕ್ತದೊತ್ತಡ. ನಮಗೆ ದೇಹದಲ್ಲಿ ರಕ್ತ ಪ್ರಸರಣ ಆಗ್ತಿರುತ್ತಲ್ಲ, ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಬ್ಲಡ್ಡು ಸರಾಗವಾಗಿ ಹರಿದಾಡೋಕ್ಕೆ ಈ ಒಂದು ತಾವರೆ ಹೂವಿನ ಬೀಜ ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಇದು ತುಂಬಾ ಹೈ ಪ್ರೋಟೀನ್ ಇರುವಂಥ ಒಂದು ಬೀಜ ಮತ್ತು ಹೈ ಪ್ರೋಟೀನ್ ಜೊತೆಗೆ ಇದರಲ್ಲಿ ಫ್ಯಾಟು ತುಂಬಾ ಕಡಿಮೆ ಇರುತ್ತೆ. ಸೊ ಫ್ಯಾಟ್ ಕಡಿಮೆ ಇರೋದ್ರಿಂದ ಇದನ್ನು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರೋರು ಇದಕ್ಕೆ ನಾವು ಸಹಾಯ ಮಾಡುತ್ತೆ. ಹಾಗೆ ಇದು ಲಿವರ್ಗೆ ಕೂಡ ತುಂಬಾ ಒಳ್ಳೆಯದಂತೆ. ಲಿವರಲ್ಲಿರುವಂಥ ಕಲ್ಮಶಗಳನ್ನ ಹೊರ ಹಾಕೋದಕ್ಕೆ ಈ ತಾವರೆ ಹೂವಿನ ಬೀಜ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಲಾಗಿದೆ. ಸೊ ಆದ್ದರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ತಾವರೆ ಹೂವಿನ ಬೀಜ ಫೂಲ್ ಮಕಾನ ರೆಸಿಪೀಸ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಇದ್ದೀನಿ. ಸೊ ಫ್ರೆಂಡ್ಸ್, ಫೂಲ್ ಮಕಾನ ರೆಸಿಪೀಸ್ನ ನಾನಿವತ್ತು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಷನ್ ಎನೇಬಲ್ ಆಗುತ್ತೆ. ಹಾಗೆ ನಾನು ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲೇ ಬಂದು ಸೇರುತ್ತೆ. ಸೊ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ರೆಸಿಪಿಗೆ ಹೋಗೋಣ. ಲೆಟ್ಸ್ ಗೋ ಟು ದ ರೆಸಿಪಿ. ನಾನಿಲ್ಲಿ 1 ಬೌಲ್ ಫೂಲ್ ಮಕಾನ ತೊಗೊಂಡಿದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ನೀವು ತೊಗೋಬೋದು. ಇದು ಸ್ವಲ್ಪ ಮೆತ್ತಗಿರುತ್ತೆ. ಅದನ್ನು ನಾವು ರೆಸಿಪಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಲ್ವ, ಅದಕ್ಕೆ ನಾವು ಸ್ವಲ್ಪ ಇದನ್ನು ಲೈಟಾಗಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡ್ರೆ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇವೆರಡು ಈ 4 ಸ್ನ್ಯಾಕ್ಸು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹೆಲ್ದಿ ಸ್ನ್ಯಾಕ್ಸ್ ನಾವು ಮಾಡಿದ್ವಿ ಅನ್ನೋ ಖುಷಿ ಇರುತ್ತೆ. ನೋಡಿ, ಇಷ್ಟು ಹುರಿದ್ರೆ ಸಾಕಾಗುತ್ತೆ. ನೋಡಿ, ಕೈಯಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಹುರಿದಿರೋದು ಈ ಥರ ತುಂಬ ಚೆನ್ನಾಗಿ ಗರಿಯಾಗಿ ಪುಡಿ ಆಗುತ್ತೆ. ನೋಡಿ, ಇದು ಹುರಿದಲ್ಲೇ ಇರೋದು. ಹುರಿದೇ ಇರೋವಂಥದ್ದು ಈ ಥರ ಮೆತ್ತಗಿರುತ್ತೆ. ಸ್ವಲ್ಪ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾವು ಹುರಿಬೇಕು. ಇವಾಗ ಫಸ್ಟು ಕ್ಯಾರಮಲ್ ಫೂಲ್ ಮಕಾನ ಮಾಡ್ತಾಯಿದ್ದೀನಿ. ಕ್ಯಾರಮಲ್ ಫೂಲ್ ಮಕಾನ ಮಾಡೋಕ್ಕೆ ಸ್ವಲ್ಪ ಬೆಲ್ಲಕ್ಕೆ 1-2 ಸ್ಪೂನ್ ನೀರು ಹಾಕ್ಕೊಂಡು ಇದನ್ನು ಕ್ಯಾರಮಲೈಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಲ್ಲ ಸ್ವಲ್ಪ ಕರಗಿದ್ಮೇಲೆ ಪಕ್ಕ ಬಂದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ಗೋಸ್ಕರ ಫೂಲ್ ಮಕಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದಷ್ಟೇ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಕ್ಯಾರಮಲ್ ಫೂಲ್ ಮಕಾನ ರೆಡಿಯಾಗಿದೆ. ಇದನ್ನು ಬೇಕಾದರೆ ನೀವು ಸಕ್ಕರೆನಲ್ಲಿ ಕೂಡ ಟ್ರೈ ಮಾಡ್ಬೋದು. ಇವಾಗ ಸೆಕೆಂಡ್ ರೆಸಿಪಿ. 1 ಸ್ಪೂನ್ ನಾನು ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ತುಪ್ಪಕ್ಕೆ 1/2 ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮಖಾನನ ಹುರಿದಿಟ್ಕೊಂಡಿದ್ನಲ್ಲ, ಆ ಮಖಾನನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಮತ್ತೊಂದು ರೆಸಿಪಿ. ಇವಾಗ ಮತ್ತೆ ನಾನು ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ.
ತುಪ್ಪ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರದ ಪುಡಿಗೆ ಸ್ವಲ್ಪ ತುಪ್ಪದಲ್ಲೇ ಖಾರದ ಪುಡಿನ ಫ್ರೈ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಕೆಚಪ್ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಮಖಾನನ ಆ್ಯಡ್ ಮಾಡ್ತೀನಿ. ನೋಡಿ ರೆಡಿ ಆಗೋಯ್ತು. ಇವಾಗ ಒಳ್ಳೆ ಮಿಕ್ಸ್ ಮಾಡಿದ್ರೆ ಆಯಿತು. ಟೊಮೆಟೊ ಫುಲ್ ಮಖಾನ ರೆಡಿ ಇದೆ. ತುಂಬಾ ಯಮ್ಮಿಯಾಗಿರುತ್ತೆ ಈ ರೆಸಿಪೀಸು. ಖಂಡಿತ ನೀವೆಲ್ಲರೂ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಂಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಚಾಕ್ಲೇಟ್ ಫುಲ್ ಮಖಾನ. ಇದನ್ನು ಮಾಡೋದು ತುಂಬಾ ಈಸಿ, ಸಿಂಪಲ್. ಫುಲ್ ಮಖಾನಾಗೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಇರುತ್ತಲ್ಲ, ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಚಾಕ್ಲೇಟ್ ತಿನ್ನೋದಕ್ಕಿಂತ ಇದನ್ನು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ, ಹಾಗೆ ಮಕ್ಕಳಿಗೆ ಚಾಕ್ಲೇಟ್ ತಿಂದ್ವಿ ಅನ್ನೋ ಖುಷಿನೂ ಇರುತ್ತೆ. ನೋಡಿ ರೆಡಿ ಆಯಿತು. ಇವಾಗ ಲಾಸ್ಟ್ ರೆಸಿಪಿ, ಇದರಲ್ಲಿ ಫುಲ್ ಮಖಾನದಲ್ಲಿ ಲಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಈಗ ಕಡಾಯಿಗೆ ತುಪ್ಪ ಹಾಕ್ಕೊಂಡು ತುಪ್ಪಕ್ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಗೆ ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಐಡಿಯಾ ಅಂತಂದರೆ, ನೀವು ಮ್ಯಾಗಿ ಮಸಾಲದಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮಖಾನನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಜಾಸ್ತಿ ಖಾರ ತಿನ್ನಲ್ವಲ್ಲ, ಇದನ್ನು ನಾವು ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಫುಲ್ ಮಖಾನದಲ್ಲಿ ಇಷ್ಟೊಂದೆಲ್ಲ ವೆರೈಟೀಸ್ ಸ್ನ್ಯಾಕ್ಸ್ ಮಾಡ್ಬೋದು ಅಂತ. ಕ್ಯಾರಮೆಲ್ ಮಖಾನ, ಚಾಕ್ಲೇಟ್ ಮಖಾನ, ಟೊಮೆಟೊ ಮಖಾನ, ಬಟರ್ ಆ್ಯಂಡ್ ಸಾಲ್ಟ್ ಮಖಾನ, ಹಾಗೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಮಖಾನ. ಇದಿಷ್ಟೂ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.